ಇವತ್ತು ಇವರೆಲ್ಲ ಹೇಳ್ತಾರಲ್ಲ, ಈಗ ಇವರಿಗೆ ಚರಿತ್ರೆ ಇಲ್ಲ, ಇವರಿಗೆ ಹಿಸ್ಟ್ರಿ ಇಲ್ಲ, ಯಾರು ಬಿಜೆಪಿ ಅವರಿಗೆ, ಅವರಿಗೊಬ್ಬರು ನಾಯಕರು ಇಲ್ಲ. ಇವತ್ತು ವಲ್ಲಭಾಯಿ ಪಟೇಲ್ದು ಒಂದು ಪ್ರತಿಮೆಯನ್ನು ದೊಡ್ಡದಾಗಿ ಮಾಡಿ ಬಹುಶಃ ವಲ್ಲಭಾಯಿ ಪಟೇಲ್ ಅವರೇ ನಮ್ಮ ನಾಯಕರನ್ನು ಬಿಂಬಿಸ್ತಾ ಇರುವ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ವಲ್ಲಭಾಯಿ ಪಟೇಲ್ ಅವರು ಇದ್ದಾಗ ಮಹಾತ್ಮ ಗಾಂಧೀಜಿಯವರನ್ನ ಗೋಡ್ಸೆ ಅವರು ಯಾವ ರೀತಿಯಲ್ಲಿ ಕೊಂದಿದರು, ಆ ಟೈಮಲ್ಲಿ RSS ಅವ್ರನ್ನ ಬ್ಯಾನ್ ಮಾಡುವಂಥ ಕೆಲಸಗಳನ್ನು ಮಾಡಿದವರು ವಲ್ಲಭಾಯಿ ಪಟೇಲ್ ಎಂಬುದಾಗಿ ಇವತ್ತು ನಾವು ಬಿಜೆಪಿಯವರಿಗೆ ಹೇಳಬೇಕಾಗಿದೆ. ಬಹುಶಃ ಒಳ್ಳೆಯದೇ, ಅವ್ರದ್ದು ಸಮೇತ ದೊಡ್ಡ ಪ್ರತಿಮೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರಲಿ, ಒಳ್ಳೆಯದೇ ಅಂತ ಹೇಳ್ತಾ ಅವರೆಲ್ಲ ಕಾಂಗ್ರೆಸ್ ಅವರು. ಇವತ್ತು ನಾನೊಂದು ಮಾತು ಹೇಳ್ತಾ ಇದ್ದೀನಿ, ನಾವು ಯಾವುದಕ್ಕೆ ಹೆದರಬೇಕಾಗಿಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸಮೇತ ನಾವು ನೋಡಿದ್ದೀವಿ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹತ್ರ ಅಧಿಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಮೇತ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಹೋರಾಟ ಮಾಡಿದ್ರು. ನಿಜವಾಗಿ ಲಕ್ಷಾಂತರ ಕೋಟಿ ಜನ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಪಡೆಯದೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೆಲವು ನಾಯಕರುಗಳು ಮಾತ್ರ ನಮಗೆ ಅಧಿಕಾರ ಬಂದಿದೆ, ಆ ಅಧಿಕಾರವನ್ನು ಸದುಪಯೋಗ ಮಾಡುವಂಥ, ಜನರಿಗೋಸ್ಕರವಾಗಿ ಮಾಡುವಂಥ, ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗ ಏನು ನಾವು ಈ ಯಾವ ಜನ ಇದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಅವ್ರನ್ನ ಮುಂದೆ ತರುವಂಥ ಒಂದು ಪಣ ತಗೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ವಿ ಹೊರತು ಆವತ್ತಿಂದ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನಪರವಾಗಿ ನಿಂತು ಆ ಜನರಿಗೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದ್ವಿ. ನಾವು ಅದನ್ನು ಮಾಡಿಕೊಂಡು ಮುಂದೆ ಹೋಗೋಣ ಎಂಬ ಮಾತನ್ನು ಹೇಳಿ